टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತು ಮೂರನೇದು ಅವರು ನಮಗೆ ಸಿವಿಲ್ ಡಿಫೆನ್ಸ್ನವ್ರನ್ನ ಒಂದು ಡ್ರಿಲ್ ಮಾಡಬೇಕು ಹಾಗೆ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ. 4 ಗಂಟೆಗೆ ನಮ್ಮ ಏನು ಫೈರ್ ಫೋರ್ಸ್ದು ಕಚೇರಿ ಇದೆ ಅಲ್ಲಿ ಹಲ್ಸೂರ್ ಹತ್ರ ಅಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಜಿಲ್ಲೆಗಳಿಗೂ ಕೂಡ ಸೂಚನೆಗೆ ಹೋಗಿದೆ. ಇಷ್ಟೆಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಮಿಕ್ಕಿದ್ದೆಲ್ಲ ಅವರು ಕೇಂದ್ರ ಸರ್ಕಾರ, ಡಿಫೆನ್ಸ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ ಅವರೆಲ್ಲರೂ ಕೂಡ ಅವರು ಮಾಡ್ತಿದ್ದಾರೆ. ನಮ್ಮಲ್ಲಿ ಕೆಲವು ಇಂಡಸ್ಟ್ರಿಗಳು ತುಂಬ ದೊಡ್ಡ ಇಂಡಸ್ಟ್ರಿಗಳಿದೆ ಸರ್. ಹಾಗೆ ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಕೂಡ ಇದೆ. ಅದರ ಜೊತೆಗೆ ಸುಮಾರು ಪ್ಲಾಂಟ್ಗಳಿದೆ ಇನ್ಕ್ಲೂಡಿಂಗ್ ಎಲ್ಲಿ ಸೆಕ್ಯೂರಿಟಿ ಕವರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅವರು ಮಾಡ್ಕೊಳ್ತಾರೆ. ಎಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ, ನಮ್ಮ ಸ್ಟೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿದ್ದಾವೆ, ಅವು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥವು. ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ. ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ನಮ್ಮ ಲೋಕಲ್ ಪೊಲೀಸಿಗೆ ಸೆನ್ಸಿಟೈಸ್ ಮಾಡಿದ್ದೇವೆ. ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಲ್ಲ, ಕೆಲವರೆಲ್ಲ ಹೋಗಿದ್ದಾರೆ, ಕೆಲವ್ರನ್ನೆಲ್ಲ ಕಳಿಸಿದ್ದಾರೆ. ಇನ್ನೂ ಯಾರೆಲ್ಲ ಇದ್ದಾರೆ, ನಮ್ಮ FRR ಅಂತ ಇದೆ, ಅವರ ಜೊತೆಯಲ್ಲಿ ಸಂಪೂರ್ಣ ಸಂಪರ್ಕದಲ್ಲಿದ್ದೇವೆ. ಅವರು ಏನು ನಮಗೆ ಮಾಹಿತಿಗಳು ಕೊಡ್ತಾರೆ, ಅದಕ್ಕೆ ಆ್ಯಕ್ಷನ್ ಮಾಡ್ತೀವಿ. ಅದೇ ಇದು ಭಾಳ ಮುಖ್ಯ ಅಲ್ಲ. ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳಿಂದ ಇದು ಭಾಳ ಮುಖ್ಯ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ಪ್ರೋಗ್ರಾಮ್ಸ್ಗಳು ಕೂಡ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗ್ತವೆ. ಯಾಕೆಂದರೆ ಇದು ದೇಶದ ಭದ್ರತೆಯ ಪ್ರಶ್ನೆ. ಇದು ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅಥವಾ ಅಭಿಪ್ರಾಯಗಳಿದ್ರೆ ಅವೆಲ್ಲ ಬದಿಗೊತ್ತಿ ದೇಶದ ರಕ್ಷಣೆಗೆ ನಾವು ಜೊತೆಯಲ್ಲಿ ಇರಬೇಕು, ಕೈ ಜೋಡಿಸ್ಬೇಕು ಅನ್ನುವಂಥದ್ದು ಆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ. ಯಾವುದು ನೋಡಿಲ್ಲ, ಗೊತ್ತಿಲ್ಲ, ನಾನು ನೋಡಲಿಲ್ಲ ಯಾರು ಹಾಕಿದ್ದಾರೆ ಅಂತ. ಅಫಿಷಿಯಲ್ ಹ್ಯಾಂಡಲ್ನಲ್ಲಿ ಬಂದಿದ್ದು ಏನೋ ಗೊತ್ತಿಲ್ಲ ನನಗೆ. ಶಾಂತಿ ಬೇರೆ ದೃಷ್ಟಿಯಿಂದ ಹೇಳಿರ್ಬೋದು ಅವರು, ಬಟ್ ನನಗೆ ಗೊತ್ತಿಲ್ಲ.